ಶೂಟ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಟರ ಐ ಆಮ್ ರೆಡಿ. ಸ್ವಲ್ಪ ಹಸುತ್ತಾ ಇದೆ, ಎಲ್ಲ ಒಳಗಿಟ್ಟಿದ್ದೀವಿ ಬಿಕಾಸ್ ಆಚೆಗಿಟ್ರೆ ಗೂನರ್ ರಾಕೆಟ್ ತಿನ್ಬಿಟ್ರೆ ಸೊ ಗೂನಿ ರಾಕೆಟ್ ಆಗ್ತದೆ. ಗೂನರ್ ಗೊತ್ತಾಗ್ತಾ ಇದೆ ಆಚೆ ಹೋಗ್ತಾ ಇದ್ದಾರೆ ಅಂತ, ಬಟ್ ರಾಕೆಟ್ ಹ್ಯಾಸ್ ನೋ ಐಡಿಯಾ. ಸುಮ್ಮನೆ ಮಲ್ಕೊಂಡಿದ್ದಾನೆ. ನೆಕ್ಸ್ಟ್ ಲೊಕೇಶನ್ ನೋಡೋಣ. ಫೋಟೋ ಶೂಟ್ ಅಂತ ಬಂದಾಗ ಯೂಶಲಿ ಒಂದು 5 ರಿಂದ 10 ಜನಗಳ ಟೀಮ್, ಅದು ಸಿನಿಮಾಟೋಗ್ರಫರ್ ಅಥವಾ ನಿಮ್ಮ ಫೋಟೋಗ್ರಫರ್ ಒಬ್ಬರಾದರೆ ಅವ್ರಿಗೊಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಅವರಿಬ್ಬರು ಸೇರಿ ಯಾವ್ಯಾವ ಬ್ಲಾಕು ಏನು ಲೊಕೇಶನ್ ಅಂತ ಫಿಕ್ಸ್ ಮಾಡ್ತಾರೆ. ಒಂದು ಟ್ಯಾಲೆಂಟಿಗೆ ಕಾಸ್ಟ್ಯೂಮ್ನವ್ರು ಒಬ್ರು ಇರ್ತಾರೆ, ಮೇಕಪ್ ಅವರು ಮತ್ತು ಹೇರ್ ಅವರು ಕೆಲವು ಸತಿ ಒಂದೇ ಆಗಿರ್ತಾರೆ, ಕೆಲವು ಸತಿ ಇಬ್ಬಿಬ್ರು ಇರ್ತಾರೆ. ಸೊ ಇವತ್ತು ಇಟ್ಸ್ ಲೈಕ್ ಆಲ್ ಆ್ಯಂಡ್ ಆಲ್ ನಾವೇ ಮಾಡ್ತಾ ಇದ್ದೀವಿ. ದಿ ಎಂಟರ್ ದ ಬೀಚ್. ಎಲ್ಲೆಲ್ಲಿ ನೋಡಿದ್ರು ಬರೀ ಬ್ಲಾಕೇ ಕಾಣೋದಲ್ಲಪ್ಪ ಇಲ್ಲಿ ನೋಡಿ. ಇದೊಂದು ಬ್ಲಾಕು, ಫುಲ್ಲು ಬ್ಲಾಕ್, ಯಾರಿಲ್ಲ ನಮ್ಮನ್ನು ಬ್ಲಾಕ್ ಮಾಡೋರಲ್ಲಿ. ಇದು ಒಂದು ಬ್ಲಾಕು ಚೆನ್ನಾಗಿದೆ. ವಾಟ್ ಯು ಥಿಂಕ್? ಇಲ್ಲೆಲ್ಲ ಬರೋಣ ನಿಧಾನಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು. ಇಷ್ಟು ಮಾಡಿ ಆಗಲೇ ಸುಸ್ತು. 2 ಕಾಸ್ಟ್ಯೂಮಲ್ಲಿ ಫೋಟೋ ಶೂಟ್ ಆಗಿದೆ. ನಾವು ಊಟ ಕೊಡ್ರಪ್ಪ. ಕೋಸ್ಟಲ್ ಏರಿಯಾ ಅಂದರೆ ಇಟ್ಸ್ ಲೈಕ್ ಒಂದಷ್ಟು ಪನ್ನೀರು, ಇವನು ಫಿಶು ಗಿಶು ಅಂತೆಲ್ಲ ಡಿಶು ಮಾಡ್ತಾನೆ ಪ್ಲೇಟಲ್ಲಿ. ನಮಗೆ ಪನ್ನೀರು, ಆಮೇಲೆ ಅಕ್ಕಿ ರೊಟ್ಟಿ, ಪಲ್ಯಗಳು. ರೆಡಿನಾ? ಬನ್ನಿ. ಥ್ಯಾಂಕ್ ಯು. ಮೊದಲು ಬಂತು ಗ್ರೀನ್ ಸ್ಯಾಲೆಡ್ಡು, ಪನ್ನೀರ್, ಅಕ್ಕಿ ರೊಟ್ಟಿ ಬಂತು. ಸೊ ಸಾಯಂಕಾಲ ನಾವು ಫೋಟೋ ಶೂಟ್ ಸೆಷನ್ ಕಂಟಿನ್ಯೂಸ್. ಗುಡ್ ಮಾರ್ನಿಂಗ್ ಫ್ರಮ್ ಆಸ್. ನಮ್ಮ ಫೋಟೋಗ್ರಾಫರ್ ರೆಡಿ ಇದ್ದಾರೆ. ಗುಡ್ ಮಾರ್ನಿಂಗ್ ಡೇವಿಡ್. ಹಲೋ. ಸೈಡಲ್ಲಿ ಮಾಡ್ಕೊಂಡಿದ್ದಾರೆ ಇದು ನೀನು. ಸೊ ಲಾಸ್ಟ್ ಡೇ ಈ ಪ್ರಾಪರ್ಟಿನಲ್ಲಿ 2 ನಿಮಿಷ ಓಪನ್ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ರೆ ದಿಸ್ ಇಸ್ ಲೈಕ್ ನಾರ್ಮಲ್ಸಿ ಆಗಿಬಿಟ್ಟಿದೆ. 2 ನಾಯಿಗಳನ್ನ ಕಟ್ಕೊಂಡು ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಮಜಾ ಮಾಡ್ತಾ ಇರ್ಬೇಕಷ್ಟೇ. ಈ ವೇಟಿಂಗ್ ಫಾರ್ ನಮ್ಮ ಫೋಟೋಗ್ರಾಫರ್. ಬೇಗ ಬಾರೋ ಡೇವಿಸ್. ಈಗ ಲೊಕೇಶನ್ ನೋಡೋಕ್ಕೆ ಹೋಗ್ತಾ ಇರೋದು. ವಾವ್, ಲಾಸ್ಟ್ ಡೇ ಕುಮಟಾದಲ್ಲಿರೋ ಹೋಗನ್ ಗದ್ದೆ ಬೀಚ್ ಹೆಸರು ಆವಾಗಿಂದ ಕನ್ಫ್ಯೂಷನ್. ಹೋಗನ್ ಗದ್ದೆ ಬೀಚ್. ಸೊ ಬಂದಾಗ ನೀವು ನೋಡಿದ್ರು ಎಲ್ಲೋ ಗೊತ್ತಿಲ್ಲ. ಸೊ ಹೊರಡ್ಬೇಕಾದ್ರೆ ಹಿಂಗಿದೆ, ಹಾಗೀಗಂತೆಲ್ಲ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಏನ್ರೋ ನಾಗಲೇ ಫುಲ್ ತುಸ್ಸಾಗ್ಬಿಟ್ಟಿದ್ದಾನಲ್ಲ. ಓಕೆ, ಏನಾಯ್ತಮ್ಮ? ಸೊ the view for the last time. I'll definitely miss this view. ವರ್ಕ್ ಎಲ್ಲ ಇಲ್ಲಿಂದಲೇ ನಮ್ಮ ಡೆಸ್ಕು. ಸೊ ಪ್ರತಿ ಜಾಗಕ್ಕೂ ಅದರದ್ದೇ ಆದ ವಿಶೇಷ ಇರುತ್ತಲ್ಲ. ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ, ಅದು ಚೆನ್ನಾಗಿದೆ. ದಟ್ ಈಸ್ ಆಲ್ಸೋ ಬೀಚ್, ಬಟ್ ಐ ಡೋಂಟ್ ಥಿಂಕ್ ಸೊ ಕಾಟೇಜ್ ವಿಲ್ ಫೇಸ್ ದ ಬೀಚ್. ನಮ್ಮ ಮನೆ ಹಲ್ಕ್ ಆಫ್ ದ ಹೌಸ್. ಸಾಕೇನೋ? 1 2 3 4 5 6. ಓನ್ಗೋನಿ ರೆಡಿನಾ ಪಾಪಿ? ಓಕೆ. ಸೊ ಬ್ಯಾಕ್ ಪ್ಯಾಕಿಂಗ್ 4 ದಿನಕ್ಕೆ ಇಷ್ಟೊಂದು ಅಂತ ಕಣ್ಣು ಮಾಡಿಬಿಡಬೇಡಿ.
ಫೋಟೋಶೂಟ್ಗೆ ಒಂದಿಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ಆಯ್ತಲ್ಲ, ಹಾಗಾಗಿ ಇವರಿಬ್ಬರದು ಸ್ಟಾರ್ಟು. ಏನೋ ನಿಮ್ಮಿಬ್ಬರದು ಜಾಸ್ತಿ ಆಯಿತು. ಬಾಯ್ ರೂಮ್. ಥ್ಯಾಂಕ್ ಯು. 2 ದಿನ ಚೆನ್ನಾಗಿ ಇದೇ ಮಾಡಿದ್ವಿ, ಎಕ್ಸೆಪ್ಟ್ ನೆನೆ ಸ್ವಲ್ಪ ತಿಗಣೆ ಕಚ್ಬಿಡ್ತು. ಬಾರೋ ವೆಲ್ಕಮ್. ಮನೆಯವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬಾಯಿ ಹೇಳಿ ಹೊರಡೋದು. ಇವಾಗ ಮಾಸ್ಕ್ ಹುಡುಕ್ಬೇಕು. 2 ದಿನ ನಾವು ಮಾಸ್ಕ್ ಇಲ್ಲದೆ ಆರಾಮಾಗಿದ್ವಿ. ಅಂದರೆ ಇಲ್ಲಿ ನೆಕ್ಸ್ಟ್ ಆ ಥರ ಯಾರೂ ಬರ್ತಾ ಇರಲಿಲ್ಲ. ಎಲ್ರಿಗೂ ಬಾಯ್ ಹೇಳೋಣ ಈಗ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಎಲ್ಲ ಅಡುಗೆ. ಥ್ಯಾಂಕ್ ಯು. ಓ, ಎಳ್ನೀರೊಂದು ಕೊಟ್ಟಿದ್ದಾರೆ. ನೀವು ಸರ್ ನಾನು ಹಾಕ್ಬಿಟ್ಟು ಬರ್ತೀನಿ ನೋಡಿ. ಯೈ ಬರಲಿ. ಸೊ 2 ದಿನ ಆದಮೇಲೆ ಕಾರ್ ಮುಖ ನೋಡ್ತಾ ಇರೋದು ನೋಡಿ. ಅವತ್ತಿಂದು ಗಲೀಜು ಎಲ್ಲ ಇದೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಐ ಹ್ಯಾವ್ ಟು ನಾವು ಮೇಕ್ ವೇ. ಒಂದು ಸೈಡ್ ಇಲ್ಲೇ, ಒಂದಿಲ್ಲೇ.